38 ಕೋಟಿ ವೆಚ್ಚದ ಸುಮಾರು 825 ಕಾಮಗಾರಿಗಳಿಗೆ ಸಿಎಂ ಶಂಕುಸ್ಥಾಪನೆ. ಕಲ್ಪತರು ನಾಡಲ್ಲಿ ಶುರುವಾಗ್ತಾ ಇರೋ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂಗೂ ಗುದ್ದಲಿ ಪೂಜೆ. ಎಸ್, ಬೆಂಗಳೂರಿಗೆ ಸರಿಸಮನಾಗಿ ಬೆಳೀತಾ ಇರುವ ಸ್ಮಾರ್ಟ್ ಸಿಟಿ ತುಮಕೂರು ಗ್ರೇಟರ್ ತುಮಕೂರಾಗಿ ಬೆಳೀತಾ ಇದೆ. 11 ತಾಲೂಕು ಹೊಂದಿರುವ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಅಷ್ಟೇ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡಿತಾ ಇವೆ. ಇದೇ ಸಂಬಂಧ ಡಿಸೆಂಬರ್ 2ನೇ ತಾರೀಕು ಸುಮಾರು 938 ಕೋಟಿ ವೆಚ್ಚದ ಸುಮಾರು 825 ಕಾಮಗಾರಿಗೆ ಸಿಎಂ ಸಿದ್ದರಾಮಯ್ಯ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ವಿಚಾರವಾಗಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ಹಾಗೂ ಸರ್ಕಾರಿ ಸಚಿವ ಕೆಎನ್ ರಾಜಣ್ಣ, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ತುಮಕೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕೈಜೋಡಿಸಿದ್ದಾರೆ. ತುಮಕೂರು ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಿರುವ ಸಮಾರಂಭದಲ್ಲಿ ವಿವಿಧ ಕಾಮಗಾರಿ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಹಾಗೂ ಸಾವಿರಾರು ಜನ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣೆ ಮಾಡಲಾಗುವುದೆಂದು ತಿಳಿಸಿದ್ದಾರೆ. ಮೆಟ್ರೋದು ಡಿಪಿಆರ್ ನಡೀತಾ ಇದೆ. ಸುಮಾರು 2.5 ಕೋಟಿ ರೂಪಾಯಿ ಅದಕ್ಕೆ ಕೊಟ್ಟು ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಹೈದರಾಬಾದ್ ಕಂಪನಿಗೆ ಕೊಟ್ಟು ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದೂವರೆ ತಿಂಗಳಿಂದಾನು ಕೂಡ ಅದಕ್ಕೆ ಅದು ಟೆಂಡರ್ ಕರೆದಿದ್ರು. ಟೆಂಡರು ಹೈದರಾಬಾದ್ ಕಂಪನಿ ಹೋಗಿದೆ. ಅವರು ಈಗ ಡಿಪಿಆರ್ ಮಾಡ್ತಾ ಇದ್ದಾರೆ. ಡಿಪಿಆರ್ ಒಂದ್ಸಾರಿ ಆದ್ಮೇಲೆ ಆಮೇಲೆ ಮುಂದೆ ಈಗೇನು ಯಾವ ರೀತಿ ಅದನ್ನ ಮುಂದುವರಿಸಬೇಕು, ಅದಕ್ಕೆ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ SPV ಕರೀತಾರೆ. ಸ್ಪೆಷಲ್ ಪರ್ಪಸ್ ವೆಹಿಕಲ್ ಅಂತ ಮಾಡಿ ಅದನ್ನೇ ಇಂಡಿಪೆಂಡೆಂಟ್ ಆಗಿ ಆಪರೇಟ್ ಮಾಡೋ ರೀತಿಯಲ್ಲಿ ಸರ್ಕಾರ ಕ್ರಮ ತಗೊಳ್ಳುತ್ತೆ. ಅದನ್ನ ಬಜೆಟ್ ನಲ್ಲೇ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ. ಆಮೇಲೆ ವಸಂತ ನರಸಾಪುರದಲ್ಲಿ ಇನ್ನೊಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂತ ಸುಮಾರು ಸಾವಿರಾರು ಕೋಟಿ ರೂಪಾಯಿ PPP ಮಾಡೆಲ್ನಲ್ಲಿ ಮಾಡತಕ್ಕಂಥದ್ದಕ್ಕೂ ಕೂಡ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳು ನಾವೆಲ್ಲ ಜಾಗ ಗುರುತಿಸಿದ್ದೇವೆ. ನಮ್ಮ KIDB ಸಂಬಂಧಪಟ್ಟದಲ್ಲಿ ಅದರಲ್ಲೇನೆ ಜಾಗ ಗುರುತಿಸಿದ್ದೇವೆ. ಅದು ಮಂಜೂರಾತಿ ಆದರೆ ಅದು PPP ಮಾಡೆಲ್ನಲ್ಲಿ ಸುಮಾರು 5,000 ಕೋಟಿ 10,000 ಕೋಟಿವರೆಗೂ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಇನ್ನು ಸಿಎಂ ಸಿದ್ದರಾಮಯ್ಯ ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನಿಂದ ಹೊರಟ ಹೆಲಿಕಾಪ್ಟರ್ ಮೂಲಕ ತುಮಕೂರಿನ ವಸಂತ ನರಸಾಪುರ ಬಳಿಗೆ ಹೆಲಿಪ್ಯಾಡ್ಗೆ ಆಗಮಿಸಲಿದ್ದಾರೆ. ನಂತರ 10:20ಕ್ಕೆ ತುಮಕೂರು ತಾಲೂಕಿನ ಗೊಲ್ಲಹಳ್ಳಿ ಬಳಿ 150 ಕೋಟಿ ವೆಚ್ಚದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವರಾದ KJ ಜಾರ್ಜ್, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಜಮೀರ್ ಅಹಮದ್ ಸೇರಿದಂತೆ ಹಲವಾರು ಸಚಿವರು ಭಾಗಿಯಾಗಲಿದ್ದಾರೆ. ತುಮಕೂರು ನಗರದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಯಲಿರುವ ಸಮಾರಂಭಕ್ಕೆ ಸಿಎಂ ಆಗಮಿಸಲಿದ್ದಾರೆ. ಇದೇ ಕಾರ್ಯಕ್ರಮದಲ್ಲಿ 94.22 ಕೋಟಿ ವೆಚ್ಚದ 66 ನೂತನ ಕಾಮಗಾರಿಗಳ ಉದ್ಘಾಟನೆಯಾಗಲಿದ್ದು 226.96 ಕೋಟಿ ವೆಚ್ಚದ 1.5 ಲಕ್ಷ ಫಲಾನುಭವಿಗಳಿಗೆ ಮಂಜೂರಾತಿ ಆದೇಶ ಹಾಗೂ ಸಹಾಯಧನ ಚೆಕ್ಗಳ ವಿತರಣೆ ಕಾರ್ಯಕ್ರಮ ನೆರವೇರಲಿದೆ. ಕ್ಯಾಮರಾಮನ್ ಸಂಜಯ್ ಜೊತೆ ಗಜೇಂದ್ರ, ಪ್ರಜಾಶಕ್ತಿ ಟಿವಿ, ತುಮಕೂರು.